ದೇಶದಲ್ಲಿ ಲೋನ್ಲಿನೆಸ್ ಅಥವಾ ಒಂಟಿತನದಿಂದ ಕೆಲವು ವರ್ಷಗಳಲ್ಲಿ ಸಾವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಆದರೆ ಇದೇ ಲೋನ್ಲಿನೆಸ್ ಅಥವಾ ಒಂಟಿತನವನ್ನು ಸಾಲಿಟ್ಯೂಡ್ ಅಂದ್ರೆ ಏಕಾಂತದಲ್ಲಿ ಪರಿವರ್ತನೆ ಮಾಡಿದ್ರೆ ಯಾರು ಒಂಟಿತನ ಫೀಲ್ ಮಾಡೋದಿಲ್ಲ, ಮತ್ತೆ ಯಾರಿಗೂ ತಮ್ಮ ಜೀವನದಿಂದ ಬೇಜಾರು ಕೂಡ ಆಗೋದಿಲ್ಲ. ಯಾಕಂದ್ರೆ ಲೋನ್ಲಿನೆಸ್ ಮತ್ತೆ ಸಾಲಿಟ್ಯೂಡ್ ಈ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಏಕಾಂಗಿ ಆಗಿರೋದಕ್ಕೂ ಒಬ್ಬೊಂಟಿ ಆಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾರನ್ನ ನಾವು ತುಂಬಾ ಹಚ್ಕೊಂಡಿರ್ತೀವಿ, ಅವರು ನಮ್ಮ ಜೊತೆ ಇಲ್ಲ ಅಂದ್ರೆ, ಅಥವಾ ಯಾರು ನಮಗೆ ತುಂಬಾ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಾ ಇದ್ರು ಅಂಥವರು ನಮ್ಮನ್ನ ಬಿಟ್ಟು ಹೋದ್ರೆ ಆಗ ನಾವು ಲೋನ್ಲಿನೆಸ್ ಫೀಲ್ ಮಾಡ್ತೀವಿ. ಅಂದ್ರೆ ಅವರ ನೆನಪಿನಲ್ಲೇ ಕೊರಗ್ತೀವಿ, ಮತ್ತೆ ಲೋನ್ಲಿನೆಸ್ ನಿಂದ ನಾವು ಡಿಪ್ರೆಷನ್ ಅಲ್ಲೂ ಹೋಗ್ತೀವಿ. ಆದರೆ ಸಾಲಿಟ್ಯೂಡ್ ನಿಮ್ಮನ್ನ ಒಂಟಿತನದಲ್ಲೂ ನೆಮ್ಮದಿ ಕೊಡುತ್ತೆ. ನೋಡಿ, ನಿಕೋಲಾ ಟೆಸ್ಲಾ, ಆಲ್ಬರ್ಟ್ ಐನ್ಸ್ಟೈನ್, ಸ್ಟೀವ್ ಜಾಬ್ಸ್, ಬಿಲಿ ಗೇಟ್ಸ್, ಎಲಾನ್ ಮಸ್ಕ್ ಇವರೆಲ್ಲ ಏಕಾಂತವಾಗಿರಲು ಇಷ್ಟಪಡ್ತಾರೆ. ಏಕಾಂತವನ್ನು ತಮ್ಮ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಒಂಟಿತನದಲ್ಲಿ ಮನುಷ್ಯ ಆಸೆ ಪಡ್ತಾನೆ, ಯಾರಾದ್ರೂ ನಮ್ಮ ಜೊತೆ ಇರಬೇಕು, ನಮ್ಮನ್ನು ಯಾರಾದ್ರೂ ಕೇರ್ ಮಾಡಬೇಕು, ನಮ್ಮ ಜೊತೆಗೂ ಮಾತಾಡ್ತಾ ಇರಬೇಕು ಅಂತ ಆ ವ್ಯಕ್ತಿ ಆಸೆ ಪಡ್ತಾನೆ. ಆದ್ರೆ ಅದೆಲ್ಲ ಆಗೋದಿಲ್ಲ. ಮತ್ತೆ ಇದೇ ಒಂಟಿತನದಿಂದ ಅವರ ಮನಸ್ಸು ಕೂಡ ಕೊರಗ್ತಾ ಇರುತ್ತೆ. ಒಂಟಿತನದಿಂದ ಮನುಷ್ಯ ಮೆಂಟಲಿ ಮತ್ತೆ ಫಿಸಿಕಲಿ ವೀಕ್ ಆಗ್ತಾನೆ. ಆದರೆ ಏಕಾಂತ ಒಂದು ಡಿಸಿಷನ್ ಇದ್ದ ಹಾಗೆ. ಸ್ವತಃ ನೀವೇ ಡಿಸೈಡ್ ಮಾಡ್ತೀರಾ, ನಾವು ಒಬ್ಬಂಟಿ ಆಗಿರ್ತೀನಿ, ಹೊರ ಜಗತ್ತಿನ ಜೊತೆ ಸಂಬಂಧ ಡಿಸ್ಕನೆಕ್ಟ್ ಮಾಡಿ ತಮ್ಮ ಜೀವನವನ್ನು, ತಮ್ಮ ಮೈಂಡ್ ಮತ್ತೆ ತಮ್ಮ ಸಮಯವನ್ನು ಪ್ರೊಡಕ್ಟಿವ್ ಆಗಿಡುವ ಪ್ರಯತ್ನ ಪಡ್ತೀರಾ. ಅದಕ್ಕೆ ಇವತ್ತೇ ನಿರ್ಧಾರ ಮಾಡಿ, ನೀವು ಒಬ್ಬಂಟಿ ಅಲ್ಲ, ಬದಲಾಗಿ ನಾ ಏಕಾಂತದಲ್ಲಿದ್ದೀನಿ ಅಂತ. ಹಾಗಿದ್ರೆ ಈ 3 ಸ್ಟೆಪ್ಗಳನ್ನು ಫಾಲೋ ಮಾಡಿ ಏಕಾಂತದಲ್ಲಿ ಇರಲು ಕಲಿಯಿರಿ. ಅದಕ್ಕಿಂತ ಮುಂಚೆ ಏಕಾಂತದಲ್ಲಿ ಇರೋದ್ರಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿಯೋಣ. ನಂಬರ್ 1, ಬೂಸ್ಟ್ ಕ್ರಿಯೇಟಿವಿಟಿ. ನಿಕೋಲಾ ಟೆಸ್ಲಾ ಒಬ್ಬ ಮಹಾನ್ ವಿಜ್ಞಾನಿ ಆಗಿದ್ರು. ಅವರು ಆವಿಷ್ಕಾರ ಮಾಡಿರುವ AC ಕರೆಂಟ್ ಅನ್ನ ನಾವಿವತ್ತು ಉಪಯೋಗ ಮಾಡ್ತಾ ಇರೋದು. ಇವರು 300ಕ್ಕೂ ಹೆಚ್ಚು ಆವಿಷ್ಕಾರಗಳನ್ನ ಮಾಡಿದ್ರು. ಅವರ ಮಾತಾಗಿತ್ತು, ಬಿ ಅಲೌನ್, ದಟ್ ಈಸ್ ಸೀಕ್ರೆಟ್ ಆಫ್ ಇನೋವೇಷನ್. ಬಿ ಅಲೌನ್, ದಟ್ ಈಸ್ ವೆನ್ ಐಡಿಯಾಸ್ ಆರ್ ಬಾರ್ನ್. ಏಕಾಂಗಿಯಾಗಿರಿ, ಯಾಕಂದ್ರೆ ಇದು ಆವಿಷ್ಕಾರದ ರಹಸ್ಯವಾಗಿದೆ. ಏಕಾಂಗಿಯಾಗಿರಿ, ಯಾಕಂದ್ರೆ ಆಗ ಮಾತ್ರ ಆಲೋಚನೆಗಳು ಹುಟ್ಟುತ್ತವೆ. ನಿಕೋಲಾ ಟೆಸ್ಲಾ ಆವಿಷ್ಕಾರ ಮಾಡುವಾಗ ಅವರ ಬಳಿ ಟೀಮ್ ಕೂಡ ಇರಲಿಲ್ಲ. ಅವರು ಮಾಡಿರುವ ಆವಿಷ್ಕಾರಗಳೆಲ್ಲ ಏಕಾಂತದಲ್ಲಿದ್ದಾಗಲೇ ಮಾಡಿದರು. ಮತ್ತೆ ರಿಸರ್ಚ್ ಹೇಳುತ್ತೆ, ನೀವು ಏಕಾಂತದಲ್ಲಿದ್ದು ಏನು ಮಾಡದೇ ಇದ್ದಾಗ ನಿಮ್ಮ ಮೈಂಡ್ ನಲ್ಲಿದ್ದ DMN ಅಂದ್ರೆ ಡಿಫಿಕಲ್ಟ್ ಮೋಡ್ ನೆಟ್ವರ್ಕ್ ಇದು ಜಾಸ್ತಿ ಆಕ್ಟಿವೇಟ್ ಆಗಿರುತ್ತೆ. ಇದೇ ಕಾರಣದಿಂದ ಮನುಷ್ಯ ಜಾಸ್ತಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾನೆ. ಮತ್ತೆ ಮನುಷ್ಯನ ಮೈಂಡ್ ನಲ್ಲಿ ಹೊಸ ಹೊಸ ಯೋಚನೆಗಳು ಕೂಡ ಹುಟ್ಟಿಕೊಳ್ಳುತ್ತೆ. ನಂಬರ್ 2, ಸೆಲ್ಫ್ ಅವೇರ್ನೆಸ್. ನಿಮ್ಮನ್ನ ನೀವು ಗುರುತಿಸಬಹುದು. ಫಾರ್ ಎಕ್ಸಾಂಪಲ್, ನೀವು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ. ಅರ್ಧ ದಾರಿ ಮುಗಿದ ಮೇಲೆ ನೀವು ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡಿ ಮಾತಾಡ್ತೀರಾ. ಮತ್ತೆ ಮಾತಾಡ್ತಾ ಮಾತಾಡ್ತಾ ಉಳಿದ ಅರ್ಧ ದಾರಿ ಹೇಗೆ ಮುಕ್ತಾಯ ಆಯ್ತು ಅಂತ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅಂದ್ರೆ ನಮ್ಮ ಜೊತೆ ಯಾರಾದ್ರೂ ಇದ್ರೆ ನಮ್ಮ ಟೈಮ್ ಅದೆಷ್ಟೋ ಬೇಗ ಮುಕ್ತಾಯ ಆಗುತ್ತೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ. ದೂರ ಹೋಗುವ ದಾರಿ ಕೂಡ ಚಿಕ್ಕದಾಗುತ್ತೆ ನಮ್ಮ ಜೊತೆ ಯಾರಾದ್ರೂ ಇದ್ರೆ. ಆದ್ರೆ ನಾವು ಏಕಾಂತದಲ್ಲಿದ್ದಾಗ ಅದೇ ದಾರಿ, ಅದೇ ಸಮಯ ನಮಗೆ ಜಾಸ್ತಿ ಅನಿಸುತ್ತೆ. ಆಗ ನಾವು ನಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ. ಸೆಲ್ಫ್ ಅವೇರ್ನೆಸ್ಗಾಗಿ ನಮ್ಮನ್ನು ನಾವು ಗುರುತಿಸಲು ಏಕಾಂತದಲ್ಲಿರೋದು ತುಂಬಾ ಮುಖ್ಯ. ಒಂದ್ ವೇಳೆ ನಿಮಗೂ ಈ ತರ ಅನಿಸ್ತಾ ಇದ್ರೆ, ನಾ ಸೆಲ್ಫ್ ಅವೇರ್ ಆಗಿದ್ದೀನಿ, ನನಗೆಲ್ಲ ಗೊತ್ತು ಅಂತ ಅನಿಸ್ತಾ ಇದ್ರೆ, ಅಂತಹ 5,000 ಜನರ ಮೇಲೆ ರಿಸರ್ಚ್ ಮಾಡಲಾಯಿತು. ಅವರಲ್ಲಿ ಕೇವಲ 10ರಿಂದ 15% ಜನ ಮಾತ್ರ ಸೆಲ್ಫ್ ಅವೇರ್ ಆಗಿದ್ರು. ಅವರಿಗೆ ಅವರ ಪ್ಯಾಷನ್ ಬಗ್ಗೆ ಗೊತ್ತಿತ್ತು, ಅವರಿಗೆ ಅವರ ಸ್ಟ್ರೆಂತ್ ಬಗ್ಗೆ ಗೊತ್ತಿತ್ತು, ಅವರಿಗೆ ಅವರ ವೀಕ್ನೆಸ್ ಬಗ್ಗೆ ಗೊತ್ತಿತ್ತು, ಅವರಿಗೆ ಅವರ ಜೀವನದ ಉದ್ದೇಶದ ಬಗ್ಗೆ ಗೊತ್ತಿತ್ತು. ಉಳಿದವರಲ್ಲಿ ಎಲ್ಲಾನು ಇತ್ತು, ಆದರೆ ಅವರಿಗೆ ಅವರ ಬಗ್ಗೆ ಏನು ಗೊತ್ತಿರಲಿಲ್ಲ. ಅದಕ್ಕೆ ಏಕಾಂತದಲ್ಲಿರಿ, ನಿಮ್ಮನ್ನ ನೀವು ಗುರುತಿಸಿ. ಆದ್ರೆ ಪ್ರಶ್ನೆ ಇರೋದು, ಏಕಾಂತದಲ್ಲಿ ಇರೋದು ಹೇಗೆ ಅಂದ್ರೆ ಅದಕ್ಕಾಗಿ ನೀವು ನಿಮ್ಮ ಮೈಂಡ್ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ನಂಬರ್ 3, ಲಿಮಿಟ್ ಯುವರ್ ಇನ್ಪುಟ್. ಈ ಬದಲಾಗುತ್ತಿರುವ ಜಗತ್ತಿನಲ್ಲಿ ನಾವು ನಮ್ಮ ಮೈಂಡ್ಗೆ ಬೋರ್ ಆಗಲು ಬಿಡೋದಿಲ್ಲ. ಫೋನಿನ ಒಂದೇ ಒಂದು ನೋಟಿಫಿಕೇಶನ್ ನಮ್ಮ ಎಲ್ಲಾ ಗಮನ ತನ್ನ ಕಡೆ ಸೆಳೆದುಕೊಳ್ಳುತ್ತೆ. ಈ ಸೋಷಿಯಲ್ ಮೀಡಿಯಾ, ಟಿವಿ, ಟ್ರಾಫಿಕ್, ಇನ್ನೂ ಸುಮಾರು ವಿಷಯಗಳಿವೆ. ಇವುಗಳಿಂದ ನಾವು ನಮ್ಮ ಮೈಂಡ್ಗೆ ಬೋರ್ ಆಗಲು ಬಿಡೋದಿಲ್ಲ. ಮತ್ತೆ ನಮಗೆ ನಮ್ಮ ಯೋಚನೆಗಳ ಜೊತೆ ಕಾಲ ಕಳೆಯಲು ಆಗ್ತಾ ಇಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಈ ವಿಷಯಗಳಿಂದ ನಾವು ದೂರ ಉಳಿಯಲು ಆಗ್ತಾ ಇಲ್ಲ. ಅದಕ್ಕೆ ಏಕಾಂತದಲ್ಲಿರಲು ಮೊದಲಿಗೆ ನೀವು ನಿಮ್ಮ ಮೈಂಡ್ ಅನ್ನ ಖಾಲಿ ಮಾಡಬೇಕಾಗತ್ತೆ. ಒಳಗಿನಿಂದ ಶಾಂತವಾಗಿರ್ಬೇಕಾಗತ್ತೆ. ಇದನ್ನ ಮಾಡಲು ಒಂದು ಪೆನ್ ಪೇಪರ್ ತಗೊಂಡು ಜರ್ನಲಿಂಗ್ ಅಂದ್ರೆ ದಿನಚರಿ ಬರೆಯುವುದು ಪ್ರಾರಂಭ ಮಾಡಿ. ಇದೇ ನಿಮ್ಮ ಮೈಂಡ್ ಅನ್ನ ಖಾಲಿ ಮಾಡುವ ಸರಿಯಾದ ಮಾರ್ಗ ಆಗಿದೆ. ಅಥವಾ ಪ್ರತಿದಿನ ಬೆಳಗ್ಗೆ 60 ನಿಮಿಷದ ಸೈಲೆಂಟ್ ರೂಟೀನ್ ಅನ್ನ ಫಾಲೋ ಮಾಡಿ. ಇದನ್ನ ನಮ್ಮ ಹಿಂದೂ ಧರ್ಮದ ಪ್ರಕಾರ ಮೌನ ವ್ರತ ಅಂತಾನೂ ಕರೀತಾರೆ. ಇದನ್ನ ಮಾಡಲು 1 ಗಂಟೆಯನ್ನು 30 ನಿಮಿಷ, 20 ನಿಮಿಷ ಹಾಗೂ 10 ನಿಮಿಷ ಭಾಗಗಳಾಗಿ ವಿಂಗಡಣೆ ಮಾಡಿ. ಮೊದಲ 30 ನಿಮಿಷಕ್ಕಾಗಿ ಒಂದು ಪೆನ್ ಪೇಪರ್ ತಗೊಂಡು ನಿಮ್ಮನ್ನ ನೀವೇ ಪ್ರಶ್ನೆ ಮಾಡಿ ಮತ್ತೆ ಅವುಗಳನ್ನ ಬರೆಯಬೇಕು. ನನ್ನ ಜೀವನದಲ್ಲಿದ್ದ
ದೊಡ್ಡ ಗುರಿ ತಲುಪಲು ನಾ ಇವತ್ತು ಎಲ್ಲಕ್ಕಿಂತ ಚಿಕ್ಕ ಹೆಜ್ಜೆ ಏನ್ ತಗೋಬಹುದು? ನನ್ನ ಜೀವನದಲ್ಲಿ ಇವಾಗ ಏನೆಲ್ಲ ಸರಿಯಾಗಿ ನಡೀತಾ ಇದೆ? ನಾ ಯಾವ ಕಠಿಣ ಕೆಲಸವನ್ನು ನಾಳೆ ಮಾಡಿದ್ರೆ ಆಯ್ತು ಅಂತ ನಾಳೆ ಮೇಲೆ ಹಾಕ್ತಾ ಇದ್ದೀನಿ. ನಾ ಏನ್ ಮಾಡ್ಬೇಕು ಅಂತ ಅಂದುಕೊಂಡಿದ್ದೆ ಅದನ್ನ ಮಾಡಲು ಯಾವ ವಿಷಯ ನನಗೆ ತಡಿತಾ ಇದೆ? ಇವತ್ತಿನ ಕೆಟ್ಟ ಪರಿಸ್ಥಿತಿ ನನ್ನ ನಡತೆಯನ್ನು ಹೇಗೆ ನೋಡ್ತಾ ಇದೆ? ಈ ಎಲ್ಲಾ ಪ್ರಶ್ನೆಗಳನ್ನ ಬರೆಯೋದ್ರಿಂದ ನಿಮ್ಮ ಜೀವನದಲ್ಲಿದ್ದ ಕಷ್ಟಗಳು, ಸಮಸ್ಯೆಗಳು ಅಂತೂ ಕಡಿಮೆ ಆಗೋದಿಲ್ಲ. ಆದ್ರೆ ನಿಮ್ಮ ಮೈಂಡ್ ನಲ್ಲಿರುವ ಕರಿ ಮೋಡಗಳು ದೂರ ಆಗುತ್ತೆ ಮತ್ತೆ ಎಲ್ಲವನ್ನು ನೀವು ಕ್ಲಿಯರ್ ಆಗಿ ನೋಡಬಹುದು. ಇದಾದ ಮೇಲೆ 20 ನಿಮಿಷ ಫೋಕಸ್ ಮಾಡಿ ಲರ್ನಿಂಗ್ ಮತ್ತು ಗ್ರೋತ್ ಮೇಲೆ. ನಿಮಗೆ ಯಾವುದು ಇಷ್ಟ ಆ ಪುಸ್ತಕ 20 ನಿಮಿಷ ಓದುವ ಪ್ರಯತ್ನ ಮಾಡಿ. ಅದು ಸೆಲ್ಫ್ ಇಂಪ್ರೂವ್ಮೆಂಟ್ ಪುಸ್ತಕ ಆಗಿರಬಹುದು ಅಥವಾ ಕವನ, ಕಾದಂಬರಿ ಆಗಿರಬಹುದು. ಒಂದ್ ವೇಳೆ ನೀವು ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಪುಸ್ತಕಗಳನ್ನ ನೀವು ಓದಬಹುದು. ಮೊದಲ 10 ನಿಮಿಷ ನೀವು ಪುಸ್ತಕವನ್ನು ಓದಬೇಕು. ಉಳಿದ 10 ನಿಮಿಷ ಓದಿರೋದನ್ನ ನೆನಪಿಸಿಕೊಂಡು ಬರೆಯಬೇಕು. ನೀವು 10 ನಿಮಿಷದಲ್ಲಿ ಏನ್ ಕಲಿತ್ರಿ ಅನ್ನೋದು ಇದು ನಿಮ್ಮ ಗ್ರೋತ್ ಮೈಂಡ್ ಸೆಟ್ ಅನ್ನ ಡೆವಲಪ್ ಮಾಡಲು ಸಹಾಯ ಮಾಡುತ್ತೆ. ನೋಡಿ, ನೀವು ನಿಮ್ಮನ್ನ ಏನಾದ್ರೂ ಕಲಿಯಲು ಒತ್ತಾಯ ಮಾಡಿದಾಗ ಮೈಂಡ್ ನಲ್ಲಿ ಇರುವ ನ್ಯೂರಾನ್ ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಇರುತ್ತೆ. ಉಳಿದ 10 ನಿಮಿಷ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿ. ನಾನ್ ನಿಮ್ಗೆ ಮೆಡಿಟೇಷನ್ ಮಾಡಲು ಒತ್ತಾಯ ಮಾಡ್ತಾ ಇಲ್ಲ. ನೀವು ಶಾಂತವಾಗಿರಲು ಏನ್ ಮಾಡಬೇಕು ಅದನ್ನ ಮಾಡಿ. ಅದು ಪ್ರಾಣಾಯಾಮ ಆಗಿರ್ಬೋದು, ಇಲ್ಲ 10 ನಿಮಿಷ ಧ್ಯಾನ ಮಾಡಿ. ಆದರೆ ಈ ಸಮಯದಲ್ಲಿ ನಿಮ್ಮ ಎಲ್ಲಾ ಫೋಕಸ್ ಸೈಲೆನ್ಸ್ ಮೇಲೆ ಇರಬೇಕು. ಆ ಸಮಯದಲ್ಲಿ ಸೈಲೆನ್ಸ್ ಅನ್ನ ಸರಿಯಾಗಿ ಫೀಲ್ ಮಾಡಿ. ಯಾಕಂದ್ರೆ ಈ ಸೈಲೆನ್ಸ್ ನಿಮ್ಮ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡುತ್ತೆ. ಯಾವಾಗ ನೀವು ದಿನದ ಪ್ರಾರಂಭ ಈ ರೀತಿ ಮಾಡ್ತೀರಾ, ಇದು ಈ ತರ ಇದೆ ಅಂತ ತಿಳ್ಕೊಳ್ಳಿ. ನೀವು ನಿಮ್ಮ ಮನೆಯನ್ನು ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ಎಲ್ಲಾ ಕಸವನ್ನು ಡಸ್ಟ್ಬಿನ್ ನಲ್ಲಿ ಹಾಕುವ ರೀತಿ. ಯಾಕಂದ್ರೆ ದಿನವಿಡೀ ನಿಮ್ಮ ಮನೆ ಸ್ವಚ್ಛ ಮತ್ತೆ ಸುಂದರವಾಗಿ ಕಾಣಿಸಲು ಮಾಡುವ ರೀತಿ. ಇದನ್ನ ನೀವು ಕಡಿಮೆ ಅಂದ್ರೆ 15 ದಿನ ಅಂತೂ ಮಾಡಲೇಬೇಕು. ಆಗ ಮಾತ್ರ ಏಕಾಂತದ ಶಕ್ತಿಯ ಅನುಭವ ನಿಮಗೂ ಆಗುತ್ತೆ ಮತ್ತೆ ಸಾಲಿಟ್ಯೂಡ್ ಮೇಂಟೈನ್ ಮಾಡಲು ಖುಷಿ ಕೊಡುತ್ತೆ.